ಈ ಚೈನಾ ಹೇಳ್ತಾ ಇರೋದು ನಿಜಾನಾ? ನಿಜಕ್ಕೂ ಒಬ್ಬ ಮನುಷ್ಯನ ಆಯಸ್ಸನ್ನ 150 ವರ್ಷಗಳವರೆಗೆ ಹೆಚ್ಚಿಸಬಹುದಾ? ಇದು ನಿಜಾನೇ ಆದ್ರೆ ಈ ಚೈನಾ ಈ ಸಂಜೀವಿನಿ ಅಮೃತವನ್ನ ಹೆಂಗೆ ಕಂಡುಹಿಡಿಯಿತು? ನಮ್ಮ ದೇವಾದಿ ದೇವತೆಗಳು ಸಮುದ್ರ ಮಂಥನ ಮಾಡಿ ಪಡೆದಿದ್ದ ಆ ಅಮೃತವನ್ನ ಈ ಚೈನಾ ಕೇವಲ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಪಡೆದುಕೊಳ್ತಾ? ಇಷ್ಟಕ್ಕೂ ಅದು ನಿಜವಾಗ್ಲೂ ಅಮೃತನಾ ಅಥವಾ ಹಾಲಾಹಲ ವಿಷಾನ? ಇವತ್ತಿನ ವಿಡಿಯೋದಲ್ಲಿ ಇದು ಸತ್ಯನಾ ಸುಳ್ಳ ಅಂತ ನೋಡೋಣ. ನೋಡಿದ್ದು ಸುಳ್ಳಾಗಬಹುದು. ಚೈನಾದಲ್ಲಿರುವಂತಹ ಲೋನ್ವಿ ಬಯೋಸೈನ್ಸಸ್ ಎಂಬ ಈ ಬಯೋಟೆಕ್ ಕಂಪ್ನಿ ಈ ಒಂದು ಮೆಡಿಸನ್ ಅನ್ನ ಹೊರತಂದಿದೆ. ಅಂಡ್ ಇದನ್ನ ದ್ರಾಕ್ಷಿ ಬೀಜಗಳಲ್ಲಿ ಸಿಗುವ PCC1 ಅಂದ್ರೆ ಪ್ರೋಸಿಯಾನಿಡಿನ್ C1 ಇದನ್ನ ದ್ರಾಕ್ಷಿ ಬೀಜಗಳಿಂದ ತಯಾರು ಮಾಡಲಾಗಿದೆ ಎನ್ನಲಾಗ್ತಿದೆ. ಅಂಡ್ ಇದು ಮಾಡುವಂತಹ ಮುಖ್ಯ ಕೆಲಸ ಏನಂದ್ರೆ ನಮ್ಮ ಬಾಡಿಯಲ್ಲಿರುವ ಝೋಂಬಿ ಸೆಲ್ಗಳನ್ನ ಹುಡುಕಿ ಕೊಲ್ಲೋದು. ಈ ಝೋಂಬಿ ಸೆಲ್ಗಳಂದ್ರೆ SASP ಸೆಲ್ಸ್ ಅಂತ ಕರೀತಾರೆ. SASP ಅಂದ್ರೆ ಸೆನಿಸೆನ್ಸ್ ಅಸೋಸಿಯೇಟೆಡ್ ಸೆಕ್ರೆಟರಿ ಫೆನೋಟೈಪ್. ಈ ಸೆನಿಸೆಂಟ್ ಸೆಲ್ಗಳು ನಮ್ಮ ದೇಹದಲ್ಲಿರುವ ಆರೋಗ್ಯಕರ ಸೆಲ್ಸ್ಗಳ ಜೊತೆ ಸೇರಿ ಪ್ಯಾರಾಕ್ರೈನ್ ಎಫೆಕ್ಟ್ ಮೂಲಕ ಝಾಂಬಿ ಸೆಲ್ಗಳಾಗಿ ಕನ್ವರ್ಟ್ ಮಾಡ್ತವೆ. ಇದರಿಂದ ನಮ್ಮ ದೇಹ ಅತಿ ಬೇಗ ವಯಸ್ಸಾಗೋದಿಕ್ಕೆ ಈ ಸೆನಿಸೆಂಟ್ ಸೆಲ್ಗಳು ಕಾರಣವಾಗ್ತವೆ. ಈ ಸೆಲ್ಗಳು 375ಕ್ಕೂ ಹೆಚ್ಚು ವಯೋಸಹಜ ರೋಗಗಳು, CKD, ಡಯಾಬಿಟಿಸ್, ನ್ಯೂರೋ ಡಿಜನರೇಷನ್, ಆಲ್ಝೈಮರ್ಸ್ ಇವೆಲ್ಲದಕ್ಕೂ ಮೂಲ ಕಾರಣ ಇವೇ ಆಗಿರ್ತವೆ. ಅಂಡ್ ಚೈನಾದ ಈ PCC1 ಮೆಡಿಸಿನ್ ನ ಮುಖ್ಯ ಗುರಿ ಈ ಸೆನಿಸೆಂಟ್ ಸೆಲ್ಗಳನ್ನ ಗುರುತಿಸಿ ನಾಶ ಮಾಡೋದು. ಅಂಡ್ PCC1 ಬಗ್ಗೆ ಚೈನಾ ಈಗ ಹೇಳ್ತಿರೋದೇನಂದ್ರೆ ಇದು ಕೇವಲ ಆಂಟಿ ಆಕ್ಸಿಡೆಂಟ್ ಅಲ್ಲ, ಇದು ಏಕಕಾಲದಲ್ಲಿ ಹಲವಾರು ಯುದ್ಧ ಭೂಮಿಗಳಲ್ಲಿ ಹೋರಾಡುವ ಯೋಧ. ಅಂಡ್ ನಮ್ಮ ದೇಹದಲ್ಲಿರುವ ಮೈಟೊಕಾಂಡ್ರಿಯಾವನ್ನ ರೀಸೆಟ್ ಮಾಡುತ್ತೆ. ಅಂಡ್ ಆ ಸೆನಿಸೆಂಟ್ ಸೆಲ್ನಿಂದ ಉಂಟಾಗುವ ಇನ್ಫ್ಲಮೇಷನ್ ಅನ್ನ ತಡೆಗಟ್ಟುತ್ತೆ. ಅಂಡ್ ನಮ್ಮ ದೇಹದಲ್ಲಿ ಉಳಿದಿರುವಂತಹ ಹೆಲ್ದಿ ಟಿಶ್ಯೂಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಸಿಂಪಲ್ ಆಗಿ ಹೇಳೋದಾದ್ರೆ ಈ PCC1 ಝೋಂಬಿ ಸೆಲ್ಗಳನ್ನ ಟಾರ್ಗೆಟ್ ಮಾಡಿ ಸಾಯಿಸುವ ಸೆಲೆಕ್ಟಿವ್ ಬುಲೆಟ್. ಅಂಡ್ ಈಗಾಗಲೇ ಈ ಔಷಧಿಯನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡಲಾಗಿದೆ. ಅಂಡ್ ಬಂದಿರೋ ರಿಸಲ್ಟ್ಸ್ ಏನಂದ್ರೆ ಆ ಇಲಿಗಳ ಟೋಟಲ್ ಆಯುಷ್ನಲ್ಲಿ 9.4% ಆಯಸ್ಸು ಹೆಚ್ಚಿಗೆ ಆಗಿದೆ. ಅಂಡ್ ಆ ಔಷಧಿ ತೆಗೆದುಕೊಂಡ ಕ್ಷಣದಿಂದ ಉಳಿದಿರುವ ಆಯಸ್ಸು 64% ಹೆಚ್ಚಿಗೆ ಆಗಿದೆ. ಬಟ್ ಮನುಷ್ಯರ ಮೇಲೆ ಇದುವರೆಗೂ ಈ PCC1 ಕ್ಲಿನಿಕಲ್ ಟ್ರಯಲ್ಸ್ ಇನ್ನೂ ನಡೆದಿಲ್ಲ. ಅಂಡ್ ಮನುಷ್ಯನ ಆಯಸ್ಸನ್ನ 150 ವರ್ಷಗಳು ಹೆಚ್ಚಿಸಬಹುದು ಅನ್ನುವಂತಹ ನ್ಯೂಸ್ ಸದ್ಯಕ್ಕೆ ಹರಿದಾಡುತ್ತಿರುವಂತಹ ಸುದ್ದಿ. ಆ ಸುದ್ದಿ ಒಂದು ಜಸ್ಟ್ ಪ್ರಮೋಷನಲ್ ಗಿಮಿಕ್ ಎನ್ನಲಾಗ್ತಿದೆ. ಅಂಡ್ ಈ ತರದ ಆಂಟಿ ಏಜಿಂಗ್ ಔಷಧಿಗಳಿಗೆ ಯಾವುದೇ ದೇಶದಲ್ಲಿ ಅಪ್ರೂವಲ್ ಸಿಕ್ಕಿಲ್ಲ. ಅಂಡ್ ಕೆಲವು ದೊಡ್ಡ ವಿಜ್ಞಾನಿಗಳು ಹೇಳ್ತಿರೋದೇನಂದ್ರೆ ಈ ಇಲಿಗಳ ಮೇಲಿನ ಪ್ರಯೋಗದ ಆ ರಿಸಲ್ಟ್ಸ್ ಅನ್ನ ನೋಡಿ ಸುಮಾರು 20 ವರ್ಷಗಳವರೆಗೆ ಮನುಷ್ಯನ ಆಯಸ್ಸನ್ನ ಹೆಚ್ಚಿಸಬಹುದು ಎನ್ನಲಾಗ್ತಿದೆ. ಬಟ್ ಇದೆಲ್ಲ ಇನ್ನೂ ಥಿಯರಿಟಿಕಲ್ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡಿ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಹಾಗೂ ಇನ್ನೂ ಇತರ ಬದಲಾವಣೆಗಳನ್ನು ನೋಟ್ ಮಾಡಿ ಅದನ್ನು ಮಾರ್ಕೆಟ್ಗೆ ತರಬೇಕಾ ಬೇಡವಾ ಎಂದು ನಿರ್ಧರಿಸುವ ಟೈಮ್ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಬಟ್ ಇವೆಲ್ಲದರ ನಂತರ ಮಾನವನ ಅತ್ಯಂತ ದೊಡ್ಡ ಕನಸು ತನ್ನ ವಯಸ್ಸನ್ನ ತಡೆಗಟ್ಟೋದು ಇದೀಗ ಹೊಸ ಮಾತ್ರೆಯ ರೂಪದಲ್ಲಿ ನಮ್ಮ ಎದುರಿಗೆ ಬರಬಹುದು. ಈ PCC1 ಕ್ಯಾಪ್ಸೂಲ್ ನಮ್ಮ ದೇಹದಲ್ಲಿರುವ ಝಾಂಬಿ ಸೆಲ್ಸ್ಗಳ ವಿರುದ್ಧ ಹೋರಾಡಿ ನಮ್ಮ ವಯಸ್ಸನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದು. ಅಕಸ್ಮಾತ್ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿ ವಿಶ್ವದಾದ್ಯಂತ ಈ ಮೆಡಿಸಿನ್ ಮಾರ್ಕೆಟ್ಗೆ ಬಂದ್ರೆ ನಮ್ಮ ದೇಶದಲ್ಲೂ ಅವೈಲಬಲ್ ಆಗುತ್ತಾ? ನಮ್ಮಲ್ಲಿ ಇರುವ ಲಕ್ಷಾಂತರ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಇದರಿಂದ ಪೆಟ್ಟಾಗಬಹುದಾ? ಇದರಿಂದ ಮೆಡಿಕಲ್ ಹಾಗೂ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ತುಂಬ ಲಾಸ್ ಆಗ್ಬೋದಾ? ಜೊತೆಗೆ ನಮ್ಮ GDP ಹಾಗೂ ಎಕೋಸಿಸ್ಟಮ್ಗೆ ಹೊಡೆತ ಬೀಳ್ಬೋದಾ? ಸೊ ಇವೆಲ್ಲದರ ಆಧಾರದ ಮೇಲೆ ನೀವೇ ಯೋಚನೆ ಮಾಡಿ ನಿಮಗೆ ಈ ಮೆಡಿಸಿನ್ ಯಾವಾಗ ತಲುಪ್ಬೋದು ಅಂತ. ಆದರೆ ಕಡೆಯಲ್ಲಿ ಬರುವ ಒಂದು ಪ್ರಶ್ನೆ ಏನಂದರೆ ಈ ಅಮೃತ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನೀವು ಅದನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.